ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಹಳ್ಳಿ, ಸಾಮಾನ್ಯ ಕುಟುಂಬ, ಆದರೆ ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ನಾಯಕ. ಇವರು ಹೆಸರು ಕೇಳಿದ್ರೆ ಸಾಕು, ವಿರೋಧಿಗಳ ಎದೆಯಲ್ಲಿ ನಡುಕ, ಬೆಂಬಲಿಗರ ಪಾಲಿಗೆ ಭರವಸೆಯ ಬೆಟ್ಟ. ಗುಜರಾತ್ನ ಶಾಸಕರನ್ನು ರೆಸಾರ್ಟ್ನಲ್ಲಿ ಕಾಯ್ದಿಟ್ಟಾಗಿರಲಿ ಅಥವಾ ಹೈಕಮಾಂಡ್ನ ಅಗ್ನಿ ಪರೀಕ್ಷೆಯನ್ನೇ ಎದುರಿಸಿ ನಿಂತಾಗಿರಲಿ, ಇವರು ನಂಬಿದ ಸಿದ್ಧಾಂತ ಒಂದೇ, ಅದು ಸೋಲನ್ನೇ ಒಪ್ಪಿಕೊಳ್ಳದ ಛಲ. ಇವರೊಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಡಿಸಿಎಂ ಆಗುವವರೆಗಿನ ಮತ್ತು ಈಗ ಸಿಎಂ ಆಗುವವರೆಗಿನ ಈ ಪ್ರಯಾಣ ಕೇವಲ ರಾಜಕೀಯವಲ್ಲ, ಅದು ಅಪ್ಪಟ ಕನಕಪುರದ ಬಂಡೆಯ ರೋಚಕ ಕಥೆ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಪ್ರಯಾಣದ ಬೇರುಗಳು ಇರುವುದು ಕನಕಪುರದ ದೊಡ್ಡಾಳಹಳ್ಳಿಯಲ್ಲಿ. 1962ರಲ್ಲಿ ಜನಿಸಿದ ಡಿ.ಕೆ.ಎಸ್. ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ NSUI ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಅವರು ಅಂದು ಬೀದಿಗಿಳಿದು ಮಾಡಿದ ಪ್ರತಿಭಟನೆಗಳೇ ಅವರಿಗೆ ಭವಿಷ್ಯದ ರಾಜಕೀಯ ಪಾಠ ಕಲಿಸಿದವು. ಕೇವಲ ವಿದ್ಯಾರ್ಥಿ ನಾಯಕನಾಗಿ ಉಳಿಯದೆ ಜನರ ನಾಡಿಮಿಡಿತವನ್ನು ಅರಿಯುವ ಕಲೆ ಅವರಿಗೆ ಸಿದ್ಧಿಸಿತ್ತು. ಇದು ಅವರ ರಾಜಕೀಯ ಬುನಾದಿಯ ಮೊದಲ ಮೆಟ್ಟಿಲಾಗಿತ್ತು. 1985ರಲ್ಲಿ HD ದೇವೇಗೌಡರಂತಹ ದಿಗ್ಗಜರ ವಿರುದ್ಧ ಸಾತ್ನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತಾಗ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಸೋಲಾಗಿರಲಿಲ್ಲ, ಬದಲಾಗಿ ರಾಜಕೀಯ ಪಾಠವಾಗಿತ್ತು. ಆದರೆ ಹಠಬಿಡದ ಅವರು 1989ರಲ್ಲಿ ಗೆದ್ದು ಬಂದರು. ಕೇವಲ 27ನೇ ವಯಸ್ಸಿನಲ್ಲಿ ಸಚಿವರಾಗಿ ಅಧಿಕಾರ ಹಿಡಿದಿದ್ದು ಅಂದಿನ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. ರಾಜಕೀಯದಲ್ಲಿ ಏರಿಳಿತಗಳು ಸಹಜ ಎಂಬುದನ್ನು ಮೈಗೂಡಿಸಿಕೊಂಡಿದ್ದ ಅವರು 1994ರಲ್ಲಿ ಪಕ್ಷದ ಟಿಕೆಟ್ ಸಿಗದಿದ್ದರೂ ಸ್ವತಂತ್ರವಾಗಿ ಸ್ಪರ್ಧಿಸಿ ಗೆದ್ದು ತಮ್ಮ ವರ್ಚಸ್ಸು ಏನು ಎಂಬುದನ್ನು ಸಾಬೀತುಪಡಿಸಿದರು. ರಾಜಕೀಯ ವಿಶ್ಲೇಷಕರು ಡಿ.ಕೆ. ಶಿವಕುಮಾರ್ ಅವರನ್ನು ಜಾಯಿಂಟ್ ಕಿಲ್ಲರ್ ಎಂದು ಕರೆಯಲು ಮುಖ್ಯ ಕಾರಣ 1999ರಲ್ಲಿ HD ಕುಮಾರಸ್ವಾಮಿ ಅವರನ್ನು ಸೋಲಿಸಿದ್ದು. ನಂತರದ ದಿನಗಳಲ್ಲಿ ಅವರು ಕೇವಲ ಒಬ್ಬ ಸಚಿವರಾಗಿ ಉಳಿಯದೆ ಕಾಂಗ್ರೆಸ್ ಹೈಕಮಾಂಡ್ನ ನೆಚ್ಚಿನ ಟ್ರಬಲ್ ಶೂಟರ್ ಆದರು. ಮಹಾರಾಷ್ಟ್ರದ ಬಿಕ್ಕಟ್ಟಾಗಿರಲಿ ಅಥವಾ ಗುಜರಾತ್ನ ರಾಜ್ಯಸಭಾ ಚುನಾವಣೆಯಾಗಿರಲಿ, ಪಕ್ಷಕ್ಕೆ ಸಂಕಟ ಬಂದಾಗಲೆಲ್ಲ ಆಪದ್ಬಾಂಧವರಂತೆ ನಿಂತಿದ್ದು ಇದೇ ಡಿ.ಕೆ.ಎಸ್. ಇವರ ಈ ಸಂಘಟನಾ ಚತುರತೆ ಮತ್ತು ಅಚಲವಾದ ನಿಷ್ಠೆ ಅವರನ್ನು ದೆಹಲಿ ಮಟ್ಟದ ನಾಯಕರಿಗೆ ಹತ್ತಿರವಾಗಿಸಿತು. ರಾಜಕೀಯದ ಎತ್ತರಕ್ಕೆ ಏರುತ್ತಿದ್ದಂತೆ ಕಾನೂನು ಸಮರಗಳು ಮತ್ತು ಕೇಂದ್ರ ತನಿಖಾ ಸಂಸ್ಥೆಯ ಕಣ್ಣಿಗೆ ಅವರು ಬಿದ್ದಿದ್ದು ಅನಿವಾರ್ಯವಾಗಿತ್ತು. ಜೈಲುವಾಸದ ನಂತರ ಕಠಿಣ ದಿನಗಳನ್ನು ಅವರು ಅನುಭವಿಸಿದರೂ ಅವರ ರಾಜಕೀಯ ಹುಮ್ಮಸ್ಸು ಕುಂದಲಿಲ್ಲ. ಸಾರ್ವಜನಿಕವಾಗಿ ಅವರು ಕಣ್ಣೀರಿಟ್ಟ ದೃಶ್ಯಗಳು, ವಿರೋಧಿಗಳ ಟೀಕೆಗಳು ಮತ್ತು ಅದನ್ನೆಲ್ಲ ದಾಟಿ ಅವರು ಹೊರಬಂದ ರೀತಿ ಅವರಿಗೆ ಪಕ್ಷದಲ್ಲಿ ಮತ್ತಷ್ಟು ಮನ್ನಣೆಯನ್ನು ತಂದುಕೊಟ್ಟಿತು. ಈ ಹೋರಾಟವೇ ಅವರನ್ನು ಇಂದಿನ ಸಮರ್ಥ ನಾಯಕನನ್ನಾಗಿ ರೂಪಿಸಿದ್ದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಭರ್ಜರಿ ಗೆಲುವಿನ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಪರಿಶ್ರಮ ದೊಡ್ಡದಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ರಾಜ್ಯಾದ್ಯಂತ ಮಾಡಿದ ಸಂಚಾರ, ಕಾರ್ಯಕರ್ತರಲ್ಲಿ ತುಂಬಿದ ಹುಮ್ಮಸ್ಸು ಪಕ್ಷವನ್ನು ಅಧಿಕಾರಕ್ಕೆ ತಂದಿತು. ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದರೂ ಪಕ್ಷದ ಹಿತದೃಷ್ಟಿಯಿಂದ ಡಿಸಿಎಂ ಹುದ್ದೆಯನ್ನು ಸ್ವೀಕರಿಸಿದರು. ಇದು ಅವರಲ್ಲಿ ರಾಜಕೀಯ ಪರಿಣಿತಿಯನ್ನು ತೋರಿಸುತ್ತದೆ. ಇವತ್ತು ನೀರಾವರಿ ಮತ್ತು ಬೆಂಗಳೂರು ಅಭಿವೃದ್ಧಿಯಂತಹ ಜವಾಬ್ದಾರಿ ಹೊತ್ತು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗುವ ಕನಸಿನೊಂದಿಗೆ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಸ್ನೇಹಿತರೆ, ರಾಜಕಾರಣ ಎಂದರೆ ಕೇವಲ ಅಧಿಕಾರವಲ್ಲ, ಅದು ನಿರಂತರ ಹೋರಾಟ ಮತ್ತು ತಾಳ್ಮೆಯ ಪರೀಕ್ಷೆ. ಇಂದು ಡಿ.ಕೆ. ಶಿವಕುಮಾರ್ ಅವರು ತಲುಪಿರುವ ಈ ಹಂತದ ಹಿಂದೆ ಎಷ್ಟೋ ಚರ್ಚೆಗಳಿವೆ, ಎಷ್ಟೋ ವಿವಾದಗಳಿವೆ ಅನ್ನೋದು ಮುಖ್ಯವಲ್ಲ. ಬದಲಾಗಿ ಅವರು ತನ್ನ ಅಚಲ ಸಂಕಲ್ಪದಿಂದ ಹೇಗೆ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸಿದರು ಎಂಬುದು ಮುಖ್ಯ. ಕನಕಪುರದ ಬಂಡೆ ಎಂದು ಕರೆಸಿಕೊಳ್ಳುವ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗುತ್ತಾರಾ ಅಥವಾ ಅವರ ರಾಜಕೀಯ ಪಯಣದಲ್ಲಿ ಮತ್ತೊಂದು ರೋಚಕ ತಿರುವು ಕಾದಿದೆಯಾ? ನೋಡೋಣ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.